ನಾವು ಯಾವುದಾದ್ರೂ ಒಂದು ಲೊಕೇಶನ್ ನೋಡುವಾಗ ನಮಗೆ ಬೇರೆ ಜನರನ್ನ ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಅನಿಸುತ್ತೆ, ಆದರೆ ನಾನು ಸಾಧಾರಣ ಪ್ರಮೋಟ್ ಮಾಡಲ್ಲ. ಯಾಕೆ ಅಂತ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ, ಒಂದು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪು, ಮರ, ಆ ಗಾಳಿ, ಈ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ ನಮಗೆ ಎಷ್ಟೋ ಒಂದು ಹಳೇ ಮೆಮೊರೀಸಿಗೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಅಷ್ಟು ಚೆನ್ನಾಗಿ ಹೀಲಿಂಗ್ ಆಗುತ್ತೆ. ಬಟ್ ಇದನ್ನ ನಾವು ಏನಾದರೂ ಪ್ರಮೋಟ್ ಮಾಡಿ ಇದನ್ನ ಒಂದು ಟೂರಿಸ್ಟ್ ಎಲ್ಲ ಬರೋ ಥರ ಮಾಡಿಬಿಟ್ರೆ ಸ್ವಲ್ಪ ದಿನದಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಗುಡ್ಡೆ, ಕಸದ ರಾಶಿ, ಇಲ್ಲಿ ಬಂದು ಪಾರ್ಟಿ ಮಾಡೋದಂತೆ, ಬಾಟ್ಲ್ ಹೊಡೆಯೋದಂತೆ, ಸಿಗರೇಟ್ ಸೇದೋದಂತೆ, ಗುಟ್ಕಾ, ಇದೆಲ್ಲ ಎಂಟೈರ್ ಲ್ಯಾಂಡ್ಸ್ಕೇಪ್ನೇ ಹಾಳು ಮಾಡಿಬಿಟ್ಟು ಹೋಗ್ತಾರೆ. ಬಟ್ ಖಂಡಿತ ನಾನು ಈ ಥರ ಜಾಗಗಳನ್ನ ತುಂಬ ಪ್ರಮೋಟ್ ಮಾಡ್ತೀನಿ. ಬಟ್ ಹೇಗೆ ಅಂತ ಹೇಳಿದ್ರೆ ನಮ್ಮ ನೇಚರ್ ಪ್ರಣರ್ ಕ್ಲಬ್ ಒಳಗಡೆ. ಯಾಕೆ ಅಂತ ಹೇಳಿದ್ರೆ ನೇಚರ್ ಬಗ್ಗೆ ಎಲ್ಲಿ ತನಕ ಒಂದು ವ್ಯಕ್ತಿಗೆ ಅವೇರ್ನೆಸ್ ಇಲ್ಲ, ಅವರು ಈ ಥರ ಜಾಗಗಳನ್ನ ಬೆಲೆ ಕೊಡಲ್ಲ, ಅವ್ರು ಹಾಳು ಮಾಡ್ತಾರೆ. ಬಟ್ ಯಾವಾಗ ಒಂದು ವ್ಯಕ್ತಿಗೆ ನೇಚರ್ದು ಬೆಲೆ, ಆ ನೇಚರಿಂದ ಅವರ ಲೈಫಲ್ಲಿ ಅದು ಯಾವ ಥರ ರೆಪ್ರೆಸೆಂಟ್ ಆಗುತ್ತೆ, ಯಾವ ಥರ ಅವರ ಲೈಫಲ್ಲಿ ಒಂದು ಫೈನಾನ್ಷಿಯಲ್ ಸಿಚುವೇಶನ್, ರಿಲೇಷನ್ಶಿಪ್, ಬಿಸ್ನೆಸ್ಸಲ್ಲಿ ಏಟ್ಗಳು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಅನಿಸುತ್ತೆ ಅಯ್ಯೋ ನಾನು ಯಾವುದೋ ಒಂದು ಟೈಮಲ್ಲಿ ತಪ್ಪುಗಳು ಮಾಡಿದೆ, ಅದು ನನಗೆ ಈಗ ಸಿಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಆವತ್ತಿಂದ ಆ ವ್ಯಕ್ತಿ ಬದಲಾಗ್ತಾರೆ. ಆಮೇಲೆ ಅವರು ಆ ಪ್ರಕೃತಿಗೆ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ಲಾಂಟೇಶನ್ ಡ್ರೈವು, ಗಿಡ, ಮರ, ಪ್ರಾಣಿ, ಪಕ್ಷಿ ಎಲ್ಲದಕ್ಕೂ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಫಸ್ಟ್ ನೇಚರ್ ಪ್ರಣರ್ ಮಾಡಿ ಆಮೇಲೆ ನಾನು ನೇಚರ್ನ ಜಾಸ್ತಿ ಪ್ರಮೋಟ್ ಮಾಡ್ತಾ ಇರ್ತೀನಿ. ಬನ್ನಿ, ಇವಾಗ ಒಂದು ಇಂಟ್ರೆಸ್ಟಿಂಗ್ ವಿಚಾರ. ನಾವು ಅಲ್ಲೊಂದು ಜಾಗ ಇದೆ, ಆ ಜಾಗಕ್ಕೆ ಹೋಗಿ ನಿಮಗೆ ತೋರಿಸ್ಕೊಡ್ತೀನಿ. ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್, ಸಮಥಿಂಗ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ನಿಮ್ಮ ಯಾರಾದರೂ ನೇಚರ್ ಪ್ರಣರ್ಸು ಕ್ಲಬ್ಬಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಬಟ್ ಫಸ್ಟ್ ನೇಚರ್ ಬಗ್ಗೆ ಎಜುಕೇಟ್ ಮಾಡ್ತೀವಿ, ದೆನ್ ವಿ ವಿಲ್ ನೇಚರ್ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಬ್ಲೆಸ್ಸಿಂಗ್. ಆಲ್ ರೈಟ್, ಇವಾಗ ಈ ಲೊಕೇಶನ್ ಮಧ್ಯದಲ್ಲಿ ಕಲ್ಲನ್ನ ನೋಡಿ ಯಾವ ಥರ ಜೋಡಿಸಿಟ್ಟಿದ್ದಾರೆ. ಈ ಒಂದು ಕಲ್ಲುಗಳನ್ನೆಲ್ಲ ನೋಡ್ಕೊಂಡು ಹೋಗುವ. ಸೊ ಬೇರೆ ಬೇರೆ ಥರ, ಐ ಡೋಂಟ್ ನೋ ದ ಬ್ಯಾಕ್ ಎಂಡ್ ಸ್ಟೋರಿ ಆಫ್ ದಿಸ್, ಬಟ್ ಎಲ್ಲರೂ ಜೋಡಿಸಿದ್ದಾರೆ. ಮೇ ಬಿ ಏನೋ ಒಂದು ಹರಕೆ ಇಲ್ಲ ಏನೋ ಒಂದು ಇರ್ಬೋದು, ಬಿಲೀಫು. ಬಟ್ ನೇಚರ್ ಮಧ್ಯದಲ್ಲಿ ನಾವು ಯಾವಾಗ ತುಂಬ ಬ್ರಾಡಾಗಿ ನೋಡ್ತೀವಿ, ಆ್ಯಕ್ಚುಲಿ ನೇಚರ್ನ ಎಂಜಾಯ್ ಮಾಡಲ್ಲ, ತುಂಬ ಮೈನ್ಯೂಟಾಗಿ ಹೋಗ್ತೀವಲ್ಲ. ಬನ್ನಿ ಎಕ್ಸಾಂಪಲ್ ನೋಡಿ, ಇದನ್ನ ಪಕ್ಕದಿಂದ ತೋರಿಸಿ ಕ್ಯಾಮರಾಮ್ಯಾನ್. ನೋಡಿ, ದಿಸ್ ಇಸ್ ದ ಬ್ಯೂಟಿಫುಲ್ ಕ್ರಿಯೇಷನ್ ಆಫ್ ನೇಚರ್. ಇದನ್ನ ನೋಡಿ, ನಿಮಗೆ ಯು ಆ್ಯಕ್ಚುಲಿ ಸ್ಟಾರ್ಟ್ ಎಂಜಾಯಿಂಗ್. ಇಲ್ಲಿ ಬನ್ನಿ, ಈ ಕಲ್ ಮೇಲೆ ಇರುವಂಥ ಈ ಆಕ್ಸಿಜನ್ನು ಎಷ್ಟು ಚೆನ್ನಾಗಿದೆ ಅಂತ ತೋರಿಸುತ್ತೆ ಇಲ್ಲಿ ನೋಡಿ. ಇಲ್ಲಿ ಆಯಿತಾ, ಇಲ್ಲಿ ನೋಡಿ ಕಂಪ್ಲೀಟ್ ಈ ಒಂದು ಫ್ಲವರ್ಸ್ ಎಷ್ಟು ಬ್ಯೂಟಿ ಆ್ಯಡ್ ಆಗ್ತಾ ಇದೆ. ಬನ್ನಿ ಇಲ್ಲಿ ಹತ್ರ. ಸೊ ನೇಚರ್ ಪ್ರಣರ್ ಅಂತ ಹೇಳಿದ್ರೆ ಯು ಕೋ ಎಕ್ಸಿಸ್ಟ್ ವಿತ್ ನೇಚರ್. ನೋಡಿ ಈ ಥರ ಬ್ಯೂಟಿಫುಲ್. ಸೊ ನೇಚರ್ನ ಎಂಜಾಯ್ ಮಾಡಿ ಕಲ್ತು ಬಿಟ್ಟರೆ ಯು ಕ್ಯಾನ್ ಗೋ ಟು ನೆಕ್ಸ್ಟ್ ಲೆವೆಲ್. ನಿಮ್ಮ ವಿಷನ್ ಇಂಪ್ರೂವ್ ಆಗುತ್ತೆ, ನಿಮ್ಮ ದ ವೇ ಯು ಸ್ಪೀಕ್ ವಿಲ್ ಚೇಂಜ್, ದ ವೇ ಯು ರಿಯಾಕ್ಟ್ ಟು ಸಿಚುವೇಶನ್ಸ್ ವಿಲ್ ಚೇಂಜ್. ಬನ್ನಿ ಈಗ ನಮ್ಮ ಟೀಮ್ನ ಕೇಳುವ, ನೇಚರ್ ಪ್ರಣರ್ ಕ್ಲಬ್ಬಿಗೆ ಜಾಯ್ನ್ ಆದಮೇಲೆ ಅವರ ಲೈಫಲ್ಲಿ ಏನು ಚೇಂಜಸ್ ಆಯಿತು ಅಂತ. ಆಯಿತಾ? ಸೊ ಆ್ಯಕ್ಚುಲಿ ಮೇಕ್ ಇಟ್ ವೆರಿ ಡಿಫ್ರೆಂಟ್. ಆ್ಯಂಡ್ ಐ ಥಿಂಕ್ ಮೈ ಸಬ್ಜೆಕ್ಟ್ ಈಸ್ ನೇಚರ್ ಒಟ್ಟಿಗೆ ಯಾವ ಥರ ಬಿಸ್ನೆಸ್ ಮಾಡ್ಬೋದು, ಇಲ್ಲ ಬಿಸ್ನೆಸ್ ಓನರು ನೇಚರ್ ಪ್ರಣರ್ ಯಾವ ಥರ ಆಗ್ಬೋದು. ನಾನು ಏನು ಅಂತ ಹೇಳೋದು ಅಂತ ಹೇಳಿದ್ರೆ, ಪೀಪಲ್ ಶುಡ್ ಬ್ಯಾಲೆನ್ಸ್ ಆಲ್ 7 ಏರಿಯಾಸ್ ಆಫ್ ಲೈಫು. ಈಸ್ ದ ಟ್ರೂ ನೇಚರ್ ಪ್ರಣರು, ಅಲೈನಿಂಗ್ ವಿತ್ ನೇಚರ್. ಬನ್ನಿ, ಅದನ್ನ ಇನ್ನೂ ಡಿಕೋಡ್ ಮಾಡಬೇಕಂದ್ರೆ ನಮ್ಮ ವೆಬಿನಾರಿಗೆ ಕೂಡ ಜಾಯ್ನ್ ಆಗ್ಬೋದು. ಬನ್ನಿ ಇವಾಗ ಹೋಗುವ. ಎಲ್ಲ ನಮ್ಮ ಇಡೀ ಪ್ರಪಂಚದಲ್ಲಿ ಇದೆ, ನನ್ನ ಪ್ರಪಂಚ, ಎವರ್ಗ್ರೀನ್ ಕೌಂಟಿಯವರು. ಆ ಪ್ರಪಂಚದಲ್ಲಿ ಇರುವಂಥ ಪ್ರತಿಯೊಬ್ಬರು ನನ್ನ ಒಂದು ಜರ್ನಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಬಟ್ ಅವರೆಲ್ಲ ಬಂದಿರೋದು ಬಿಕಾಸ್ ಆಫ್ ದ ಪೇಯ್ನ್. ಲೈಫಲ್ಲಿ ಒಂದೊಂದು ಜಾಗದಲ್ಲಿ ಸಿಕ್ಕಾಕೊಂಡು ಒದ್ದಾಡಿದಾಗ ಯೂನಿವರ್ಸ್ ವಿಲ್ ಸೆಂಡ್. ಅದೇ ಹೇಳ್ತಾರೆ, ವೆನ್ ಅ ಸ್ಟೂಡೆಂಟ್ ಈಸ್ ರೆಡಿ ಗುರು ಅಪಿಯರ್ಸ್ ಅಂತ. ಅದೇ ಥರ ಅವ್ರು ಕೂಡ ಬಂದಿದ್ದಾರೆ. ಬನ್ನಿ ಅವ್ರನ್ನ ಕೇಳ್ಕೊಳ್ಳ, ಅವ್ರಿಗೆ ಏನೇನು ಚೇಂಜಸ್ ಆಗಿದೆ ಅವ್ರ ಲೈಫಲ್ಲಿ ಅಂತ. ಹೆಣ್ಮಕ್ಳು ಇದ್ದಾರೆ, ಗಂಡು ಮಕ್ಕಳು ಇದ್ದಾರೆ, ತುಂಬ ಯಂಗ್ಸ್ಟರಲ್ಲಿ ಬಂದು ಸೇರ್ಕೊಂಡವ್ರು ಇದ್ದಾರೆ. ಅಂದರೆ ಪ್ರಾಬ್ಲಿ ಅವ್ರದ್ದು ಹಳೆ ಕರ್ಮ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಕೆಲವರು ಇಲ್ಲ ಎಂಡ್ ಫೇಸಲ್ಲಿ ಬಂದಿದ್ದಾರೆ, ಬಂದಿದ್ದಾರೆ ನೇಚರ್ ಪ್ರಣರ್ ಕ್ಲಬ್ಬಿಗೆ. ಬನ್ನಿ ಮಾತಾಡ್ಕೊಳ್ವಾ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ನಮ್ಮ ನೇಚರ್ ಪ್ರಣರಿಗೆ ಬಂದರೆ ಒಂದು ವಾರ್ನಿಂಗ್ ಏನು ಅಂತ ಹೇಳಿದ್ರೆ, ಯು ವಿಲ್ ನಾಟ್ ಬಿ ದ ಓಲ್ಡ್ ವರ್ಷನ್. ವಿಯಾನ್ ನೋಡಿ ಅಲ್ಲಿ ಹೋಗ್ತಾರೆ. ವಿಯಾನ್ ಬಾ ವಾಪಸ್, ಕಮ್ ಬ್ಯಾಕ್. ಶಾರುಖ್ ಖಾನ್ ಅಲ್ಲಿ. ಇಲ್ಲಿ ಅಕ್ಷಿತಾ. ಹಾಯ್ ಅಕ್ಷಿತಾ. ಅಕ್ಷಿತಾ ನೇಚರ್ ಪ್ರಣರ್. ಅಕ್ಷಿತಾ ನೇಚರ್ ಪ್ರಣರಿಗೆ ಆದಮೇಲೆ ಒಂದು ಸಣ್ಣ ಚೇಂಜ್ ಏನು ನಿಮ್ಮ ಲೈಫಲ್ಲಿ? ನೇಚರ್ಗೆ ನಾನು ತುಂಬಾ ಕನೆಕ್ಟ್ ಆಗಿದ್ದೀನಿ. ಇಲ್ಲೇ ಹುಟ್ಟಿ ಆಗಿದ್ರೂ ಕೂಡ ನಾನು ನೇಚರ್ಗೆ ಕನೆಕ್ಟ್ ಆಗಿರಲಿಲ್ಲ ಇಷ್ಟು ವರ್ಷ. ಇವಾಗ ಅದೊಂದು ಕ್ಲಾರಿಟಿ ಸಿಕ್ಕಿದೆ. ನನ್ನ ಎಮೋಷನ್ಸ್ನ ಅಥವಾ ನನ್ನ ಪೇನ್ನ ಹೀಲ್ ಮಾಡೋಕ್ಕೆ ನೇಚರ್ಗಿಂತ ಬೇರೆ ಯಾವುದು
ನನ್ನ ಪೇಯ್ನ್ ಆಗಲಿ ನನ್ನ ಸ್ಟ್ರಗಲ್ ಆಗಲಿ ಹೀಲ್ ಮಾಡೋಕ್ಕೆ ಅಂತ ನೇಚರ್ಗಿಂತ ಬೇರೆ ಯಾವುದು ಕೂಡ ಲೈಕ್ ಹೀಲರ್ ಬೇಕಾಗಿಲ್ಲ. ನೇಚರೇ ಒಂದು ದೊಡ್ಡ ಹೀಲರ್. ಯಾರು ಬೇಕಾದರೂ ನೇಚರ್ ಒಟ್ಟಿಗೆ ಹೋಗಿ ಕನೆಕ್ಟ್ ಆದರೆ ನಿಮ್ಮ ಪೇಯ್ನ್ ಹೀಲ್ ಮಾಡ್ಕೊಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಾನು ಮೈಕ್ ಕೇಳಿದ್ದು. ಯಾ ಚಂದ್ರಿಕಾ, ನೇಚರ್ ಪ್ರಣರಿಗೆ ಜಾಯ್ನ್ ಆದಮೇಲೆ ವಾಟ್ ಈಸ್ ದಟ್ ಒನ್ ಚೇಂಜ್ ಇನ್ ಯು? ಅಂತಂದರೆ ಫುಲ್ ಮೈಂಡ್ ಎಲ್ಲ ಹೀಲಿಂಗ್ ಆಗಿದೆ. ನಾವು ನೇಚರ್ಗೆ ತುಂಬ ಕನೆಕ್ಟ್ ಆಗಿಬಿಟ್ಟು ನೇಚರೇ ನಮ್ಮನ್ನ ಹೀಲ್ ಮಾಡ್ತಾ ಇದೆ. ಪೀಸ್ಫುಲ್ ಮೈಂಡಲ್ಲಿ ಇವಾಗ ನೆಮ್ಮದಿಯಾಗಿ ನಿದ್ದೆ ಮಾಡಿಕೊಂಡು ಚೆನ್ನಾಗಿ. ಇದಕ್ಕಿಂತ ಮುಂಚೆ ನಿದ್ದೆ ಮಾಡ್ತಾ ಇರಲಿಲ್ವಾ? ನಿದ್ದೆ ಮಾಡ್ತಿದ್ದೆ, ಬಟ್ ಟೆನ್ಷನ್ಸ್ ಎಲ್ಲ ಇರ್ತಾಯಿತ್ತು. ಈಗ ವಿತೌಟ್ EMI ಓಡ್ತಾ ಇದ್ದೀರಲ್ಲ ನಿಮ್ಮ ಲೈಫ್? ಎಸ್ 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 ಎಸ್. ಸೂಪರ್. ಎಸ್, ಥ್ಯಾಂಕ್ ಯು. ಸಹನಾ, ನೇಚರ್ ಪ್ರಣರ್ ಹೇಳಿ. ನೇಚರ್ ಪ್ರಣರಿಗೆ ಆದಮೇಲೆ ಒನ್ ಸ್ಮಾಲ್ ಲಿಟಲ್ ಚೇಂಜ್ ಏನಾಯಿತು ಲೈಫಲ್ಲಿ? ಒಂದು ಚೇಂಜಸ್ ಅಂತ ಸರ್, ಅಂದರೆ ಮನೆಯಲ್ಲಿ ತುಂಬ ಬ್ಲಾಕೇಜಸ್ ಇತ್ತು. ಸೊ ಇದನ್ನ ಇವಾಗ ನಾನು ರಿಸೀವ್ ಮಾಡ್ತಾ ಇದ್ದೀನಿ. ಮೀನ್ಸ್ ಏನೆಲ್ಲ ಬ್ಲಾಕೇಜಸ್ ಇತ್ತು ಅದನ್ನು ರಿಸೀವ್ ಮಾಡ್ತಾ ಇದ್ದೀನಿ. ಸೊ ಅದೊಂದು ಬಿಗ್ ಚೇಂಜಸ್ ಅಂತ ಹೇಳ್ಬೋದು. ಆಸಮ್, ಮೋರ್ ಪವರ್ ಟು ಯು. ಥ್ಯಾಂಕ್ ಯು ಸರ್. ಸೂಪರ್. ಇಲ್ಲೊಬ್ರು ಇದ್ದಾರೆ ನೋಡಿ. ನಾವು ನೇಚರ್ ಪ್ರಣರ್ ನಾಯಿನೋದು ಬಿಡಲ್ಲ. ನಿನಗೆ ಏನು ಚೇಂಜಸ್ ಆಯಿತು ನೋಡಿ? ಈಸ್ ಹ್ಯಾಪಿ. ಅದು ನೇಚರ್ ಪ್ರಣರ್. ಗಾಯ ಆಗಿದೆಯಾ ನೋಡಿ? ಹಾಂ. ಓ ಲೀಚಸ್. ಬಿಡು. ವೆಯ್ಟ್. ವಿಯನ್ ಹೆಲ್ಪ್ ಮಾಡ್ತಾ ಇದ್ದಾನೆ. ಅಲ್ಲ, ಡೋಂಟ್ ಡಿಸ್ಟರ್ಬ್ ವಿಯನ್, ಪರ್ಲೆ ಬಿಡು. ಅದು ಬಿಟ್ರೆ ಅದು ಲೀಚ್ ಥೆರಪಿ. ಅದು ನೇಚರ್ ಡಿಸೈನ್ ವಿಲ್ ನಾಟ್ ಚೇಂಜ್ ಇಟ್. ಯಾ ವಿಯನ್, ನೇಚರ್ ಪ್ರಣರಿಗೆ ಸೇರಿದ ಮೇಲೆ ಏನಾಯಿತು? ಸೂಪರ್ ಆಗಿತ್ತು, ಬಟ್ ಇದು ವ್ಯೂ ಸರಿಯಾಗ್ತಿದೆ. ಹೌದಾ? ನೀವು ಇವ್ರ ನೇಚರ್ ಬಗ್ಗೆ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು ವಿಯನ್. ಓಕೆ, ದೀರ್ಘ, ನೇಚರಿಗೆ ಜಾಯ್ನ್ ಆದಮೇಲೆ, ನೇಚರ್ ಪ್ರಣರಿಗೆ ಜಾಯ್ನ್ ಆದಮೇಲೆ ಏನು ಚೇಂಜಸ್ ಆಯಿತು? ಚೇಂಜಸ್ ಅಂದರೆ ಮನಿ ಬ್ಲಾಕೇಜ್ ಅಂತ ಹೇಳ್ಬೋದು ಮೇಯ್ನ್ಲಿ. ನನಗೆ ನಾನೊಂದು ನಿಮ್ಮ ಹತ್ರ ಕೋಚಿಂಗ್ ತಗೊಂಡಾದ್ಮೇಲೆ ಕಂಪ್ಲೀಟಾಗಿ ನನಗೆ ಕ್ಲಾರಿಟಿ ಸಿಕ್ಕಿದೆ ಮತ್ತು ಕಾನ್ಫಿಡೆನ್ಸ್ ಇದೆ. ಮತ್ತು ಪ್ಲಾಸ್ಟಿಕ್ಸ್ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಎಸಿತಾ ಇದ್ದೆ. ಇವಾಗ ಅದು ಕಂಟ್ರೋಲ್ ಮಾಡಿದ್ದೀನಿ. ಅದನ್ನ ಒಂದು ಡ್ಯಾಶ್ ಬೋರ್ಡ್ಗೆ ಹಾಕೊಳ್ಳೋದು, ಆಮೇಲೆ ಎಸೆಯೋದು. ವೆರಿ ನೈಸ್. ದಿಸ್ ಇಸ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್. ಅಷ್ಟೇ ನಮ್ಮ ಟೀಮಲ್ಲಿ ಯಾರು ಪ್ಲಾಸ್ಟಿಕ್ ಎಸೆಯಲ್ಲ. ಐ ಕ್ಯಾನ್ ಚಾಲೆಂಜ್. ಯಾರಾದರೂ ಎಸೆಯೋದು ಕಂಡಿದ್ರೆ ನಮಗೆ ವೀಡಿಯೋ ಮಾಡಿಬಿಟ್ಟು ಕಳಿಸಿ, ನಿಮಗೆ 1 lakh rupees ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂತ ನಾನು ಹೇಳಲ್ಲ, ಯಾಕೆಂದರೆ ಅವರು ಎಸೆಯಲ್ಲ. Actually, for me, honestly, my need. ಪರವಾಗಿಲ್ಲ. ಇದು ರಫ್ ಆಗಿ ರಾಗಿ ಇರಲಿ, ಯಾಕಂದರೆ ನೇಚರಲ್ಲಿ ನಾವು ತುಂಬ ಎಡಿಟಿಂಗ್ ಮಾಡೋದು ಬೇಡ, ಆಯಿತಾ? ಎಲ್ಲರದ್ದು ಮರ್ಯಾದೆ ಹೋಗಿ. ಮಾತಾಡು. Yeah, my nature itself has changed. ಫಸ್ಟ್ ನೇಚರ್ ಸರಿ ಇರಲಿಲ್ಲ ಅಲ್ಲ, ನೀನು ನೇಚರ್ ಚೇಂಜ್ ಸರಿ ಇಲ್ಲದೆ ಮದುವೆ ಆದ್ರ? ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪರ್ಸನ್. ಥ್ಯಾಂಕ್ ಯು. ನೇಚರ್ ಚೇಂಜ್ ಆಗಿದೆ ನೋಡಿ. ಇಲ್ಲಿ ಒಬ್ಬರು, ಇವ್ರು ಯಾರು? ಇದು ನಳಿನಿ ಅವರು ತುಂಬ ಯಂಗ್ ಆಗಿಬಿಟ್ಟಿದ್ದಾರೆ. ಸೊ ನೇಚರ್ ಪ್ರಣರ್ ಆದಮೇಲೆ ನಿಮ್ಮಲ್ಲಿ ಏನು ಬದಲಾವಣೆ ಆಯಿತು? ನನ್ನಲ್ಲಿ ಫಸ್ಟ್ ಮೈಂಡ್ ಸೆಟ್ ಚೇಂಜ್ ಮಾಡಿಕೊಂಡೆ. ಹೆಲ್ತಲ್ಲಿ ತುಂಬ ಚೇಂಜಸ್ ಕಂಡಿದ್ದೇನೆ ಸರ್. ನೋಡಿ, ಒಬ್ಬರಿಗೆ ಹೆಲ್ತ್ ಅಂತೆ, ಒಬ್ಬರು ನೇಚರ್ ಕನೆಕ್ಷನ್ ಅಂತೆ, ಒಬ್ಬರಿಗೆ ವೆಲ್ತ್ ಅಂತೆ. ಥ್ಯಾಂಕ್ ಯು ನಳಿನಿ. ಗಾಡ್ ಬ್ಲೆಸ್ ಯು. ನಿಮಗೆ ಇನ್ನೂ ಒಳ್ಳೇದಾಗ್ತಾ ಬರಲಿ. ಥ್ಯಾಂಕ್ ಯು. ಯಾ ಮೋಹಿತಾ, ನೀವು ನೇಚರ್ ಪ್ರಣರ್ದು ಒಂದು ಎಂತ ಹೇಳೋದು ಸ್ಟ್ರಾಟಜಿಸ್ಟು. ಸೊ ನಿಮಗೆ ನೇಚರ್ ಪ್ರಣರ್ ಆದಮೇಲೆ ಏನು ಚೇಂಜಸ್ ಆಯಿತು? ಮೇನ್ ಥಿಂಗ್, ನಾನು ನಂತನನ ಉಳಿಸ್ಕೊಂಡೆ ಫಸ್ಟ್ ಥಿಂಗ್. ಆ್ಯಂಡ್ ಮೈ ನೇಚರ್ ಏನಿದೆ, ನೇಚರ್ ಪ್ರಣರ್ ಸ್ವಭಾವ, ಅದನ್ನ ಉಳಿಸ್ಕೊಂಡೆ. ಆ್ಯಂಡ್ ಸೆಕೆಂಡ್ಲಿ, ಮೈ ಅವೇರ್ನೆಸ್ ಟುವರ್ಡ್ಸ್ ನೇಚರ್ ಆ್ಯಂಡ್ ಇಕೋ ಫ್ರೆಂಡ್ಲಿನೆಸ್ ಅದು ಜಾಸ್ತಿ ಆಗ್ತಾ ಬಂತು. ಆ್ಯಂಡ್ ಮೇನ್ಲಿ ಮೈ ಹ್ಯಾಬಿಟ್ಸ್ ಚೇಂಜ್ಡ್ ಫಾರ್ ಅ ಗುಡ್ ಲರ್ನಿಂಗ್, ಫಾರ್ ಗುಡ್ ಪರ್ಪಸ್. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಇವತ್ತಿನ ವಿಶೇಷ. ಹೆಣ್ಮಕ್ಳದೆಲ್ಲ ಆಯ್ತಲ್ಲ. ಗಂಡು ಮಕ್ಕಳನ್ನ ಮಾತಾಡ್ಸೋದಕ್ಕಿಂತ ಮುಂಚೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಗಂಡು ಮಕ್ಕಳದ್ದು ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ, ಯಾಕಂದರೆ ಅದು ಸ್ವಲ್ಪ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆ್ಯಂಡ್ ಇವರೆಲ್ಲರ ಹಸ್ಬೆಂಡ್ಸಿಗೆ ಥ್ಯಾಂಕ್ ಯು ಸೋ ಮಚ್. ಸಾರಿ, ನಿಮ್ಮನ್ನ ಬಿಟ್ಟು ಅವರಿಗೆ ಇದಿಲ್ಲ, ಅವ್ರಿಗೆ ಬ್ರಾಡ್ಬ್ಯಾಂಡ್ ಮಾತ್ರ ಇರೋದು ಇವಾಗ. ಇದು ಹಸ್ಬೆಂಡ್ ಬಂದಿಲ್ಲ, ಬಾಕಿ ಎಲ್ಲರದ್ದು ಹಸ್ಬೆಂಡ್ ಇದ್ದಾರೆ. ಅವ್ರದ್ದು ಹಸ್ಬೆಂಡ್ ಇಲ್ಲೇ ಇದ್ದೀನಿ. ಸೊ ಇವ್ರ ಹಸ್ಬೆಂಡಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಅವ್ರಿಗೂ ಕೂಡ. ದೇ ಸೆಂಡ್ ಆಲ್ ದೀಸ್ ಪೀಪಲ್ ಟು ದಿಸ್ ಕೈಂಡ್ ಆಫ್ ಪ್ರೋಗ್ರಾಮ್ಸ್ ವಿತ್ ಸೋ ಮಚ್ ಆಫ್ ಟ್ರಸ್ಟ್ ಅಲ್ಲ. ಅವ್ರಿಗೆ ನಿಜ ನೀವೆಲ್ಲ ಥ್ಯಾಂಕ್ ಯು ಹೇಳ್ಬಿಡಿಯಲ್ಲ. ಥ್ಯಾಂಕ್ ಯು ಸೋ ಮಚ್. ಆದರೆ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ, ಲೈಫಲ್ಲಿ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡಿರಬೇಕು. ತುಂಬ ಸೀರಿಯಸ್ ಆಗೋದು ಬೇಡ. ಅದು ನೇಚರ್ ಪ್ರಣರಲ್ಲಿ ಒಳಗಡೆ ಜಾಯ್ನ್ ಆಗಿ ನಿಮ್ಮ ಹಸ್ಬೆಂಡ್ನೂ ಸಹ ಜಾಯ್ನ್ ಮಾಡಿಸಿ ಫ್ಯೂಚರಿಗೆ ಅಲ್ಲ. ಇಟ್ಸ್ ಫನ್ ಆ್ಯಕ್ಚುಲಿ, ಟ್ರಾವೆಲ್ ಫನ್. ನಿಮ್ಮ ಫ್ಯಾಮಿಲಿನೇ ಬಿಸ್ನೆಸ್ ಥರ ಮಾಡ್ಕೋಬೇಡಿ. ಸೊ ಕಮ್ಯುನಿಟಿನೇ ಬಿಸ್ನೆಸ್ ಥರ ಮಾಡ್ಕೋಬೇಡಿ ಅಲ್ವಾ? ಎಷ್ಟು ಚೆನ್ನಾಗಿರುತ್ತಲ್ಲ. ದಟ್ ಈಸ್ ದ ಎಂಡ್ ಗೋಲ್. ಸೊ ಸಿಗುವ, ಬಾಯ್. ನೀವು ನಮ್ಮ ಚಾನಲ್ ಅದು ಹೇಳಿ ಆಯ್ತಲ್ಲ? ಆಯಿತು, ಬಾಯ್ಸ್ ಹತ್ರ ಹೋಗುವ. ಟಬಾ